ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕವಿತಾ. ನಾನು ಕೇರ್ಪುರಂ ದೇವಸಂದ್ರದಿಂದ ಬರ್ತಾ ಇದ್ದೀನಿ. ನನಗೆ ಇಬ್ಬರು ಮಕ್ಕಳು. ನಮ್ಮ ಹಸ್ಬೆಂಡ್ ಕಾರ್ ಡ್ರೈವರು. ಅವ್ರಿಗೆ ಮಂತ್ಲಿ 20,000 ಸ್ಯಾಲ್ರಿ ಬರುತ್ತೆ. ನನ್ನ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ದೀನಿ. ಯಾಕೆ ಹಾಕಿದ್ದೀನಿ ಅಂದರೆ ಈ ಕಾಲದಲ್ಲಿ ಎಜುಕೇಷನ್ ತುಂಬ ಮುಖ್ಯ. ಯಾಕಂದರೆ ಒಂದು ಟೈಮಲ್ಲಿ ಕೊರೋನಾ ಬಂದಾಗ ಎಷ್ಟು ಕಷ್ಟ ಆಗಿತ್ತು ಅಂದರೆ 1/4 ಲೀಟ್ರ್ ಹಾಲು ಇಸ್ಕೊಳಕ್ಕೂ ತುಂಬ ಕಷ್ಟ ಆಗ್ತಾಯಿತ್ತು. ತುಂಬ ಜನ ನಾನು ನೋಡಿದೆ, ಸಾಫ್ಟ್ವೇರ್ಲ ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರು. ಆವಾಗ ಅನಿಸುತ್ತು ನಾವು ಓದಿದ್ರೆ ನಾವು ಈ ಥರ ಮಾಡ್ಕೊಂಡು ಯಾವ ಪ್ರಾಬ್ಲಮ್ ಬಂದರೂ ಮನೆಯಿಂದ ಮಾಡಿಕೊಂಡು ನಾವು ದುಡಿಮೆ ಮಾಡ್ಬೋದು ಅಂತ. ಆ ಮೈಂಡ್ ಸೆಟ್ ನನಗೆ ಬಂದಿತ್ತು. ನನ್ನ ಮಕ್ಕಳನ್ನ ಓದಿಸ್ಬೇಕನ್ನೋದು ಛಲ ನನಗಿತ್ತು. ಯಾಕಂದರೆ ನಾನು ಓದಿಲ್ಲ, ನಮ್ಮ ಹಸ್ಬೆಂಡು ಓದಿಲ್ಲ. ನಮ್ಗೆ ಯಾವ ಕಡೆಯಿಂದನೂ ನಮಗೇನು ಸಪೋರ್ಟ್ ಇಲ್ಲ. ನಮ್ಗೆ ಅತ್ತೆ ಕಡೆ ಸಪೋರ್ಟ್ ಇಲ್ಲ, ನಮ್ಮ ಅಮ್ಮ ಕಡೆಯೂ ಸಪೋರ್ಟ್ ಇಲ್ಲ. ಅದಕ್ಕೆ ನನಗೆ ತುಂಬ ಆಸೆ ನನ್ನ ಮಕ್ಕಳನ್ನು ಎಷ್ಟನ್ನ ಕಷ್ಟಪಟ್ಟು ಓದಿಸ್ಬೇಕನ್ನೋದು. ಏನು ಮಾಡಿದ್ರೆ ನಮ್ಮ ಮನೆ ಬರೋ ಸ್ಯಾಲ್ರಿನೂ ನಮ್ಗೆ ಸಾಕಾಗ್ತಾ ಇಲ್ಲ. ಏನು ಮಾಡಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಅದರಿಂದ ನನ್ನ ಮನೇಲಿ ತುಂಬ ಯೋಚನೆ ಮಾಡಿಕೊಂಡು ಎಲ್ಲಿ ಕೆಲ್ಸಕ್ಕೆ ಹೋಗೋಕ್ಕಾಗ್ದಿರ ಮನೇಲೇ ಇರ್ತಾಯಿದ್ದೆ. ಆವಾಗ ನಮ್ಮ ಪಕ್ಕದ ಮನೆಯವರು ಹೇಳಿದ್ರು, ಈ ಥರ ಫ್ರೀ ಬ್ಯೂಟಿಷಿಯನ್ ಕೋರ್ಸ್ ಕಲಿಸ್ತಾ ಇದ್ದಾರಂತೆ, ನೀನು ಹೋಗು ಅಂತ. ಸರಿ ಟ್ರೈ ಮಾಡೋಣ ಅಂತ ಬಂದು ಒಂದು ತಿಂಗಳು ಚೆನ್ನಾಗಿ ಕಲ್ತ್ಕೊಂಡು ಇನ್ನೊಬ್ರಿಗೂ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದೆ. ಅವ್ರು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಫ್ರೀಯಾಗೆ ಮಾಡ್ತಾಯಿದ್ದೆ. ಅವ್ರು ಬಂದುಬಿಟ್ಟು ಇನ್ನೊಬ್ರು ಕೇಳಿದ್ರು. ಸರಿ ಅಂತ ಸುಮ್ಮನೆ ಆದೆ. ಮತ್ತೆ ನಾನು ಒಬ್ಬರನ್ನ ಕರೆದು ಮಾಡಿದೆ. ಅವ್ರಿಗೆ ಐಬ್ರೋ ಮಾಡಿದೆ. ಅವರು ಅವಾಗ ಚೆನ್ನಾಗಿ ಮಾಡಿದ್ಯಾ, ಫ್ರೀಯಾಗಿ ಕಲ್ತರು ಇಷ್ಟು ಚೆನ್ನಾಗಿ ಮಾಡಿದೆ ಅಂದ್ಬಿಟ್ಟು ನಾನು ಅವ್ರ ಹತ್ರ 30 ರುಪೀಸ್ನೇ ಕೇಳಿದ್ದು. ಫಸ್ಟ್ ಸ್ಟಾರ್ಟಿಂಗ್ 30 ರುಪೀಸೇ ತೊಗೊತಾ ಇದ್ದೆ. ಅವರು ನೀನು ಚೆನ್ನಾಗೇ ಮಾಡಿದ್ಯಾ ಕಣೋ ಅಂದ್ಬಿಟ್ಟು ನಂಗೆ 10 ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಟಿದ್ರು. ನಂಗೆ ತುಂಬ ಖುಷಿ ಆಯಿತು. ಮತ್ತು ನಮ್ಮ ಫ್ಯಾಮ್ಲಿ ಹಿಂಗೆ ನಡೀತಾ ಇತ್ತು. ಮತ್ತು ಈ ತಿಂಗ್ಳು ಕೊನೆ ಬಂದರೆ ನಮಗೆ ತುಂಬ ಕಷ್ಟ ಆಗ್ತಾಯಿತ್ತು. ಏನು ಮಾಡೋಕ್ಕೂ ಕಷ್ಟ ಆಗ್ತಾಯಿತ್ತು. ಏನು ಮಾಡಬೇಕು ಗೊತ್ತಾಯ್ತು, ತುಂಬ ಬೇಜಾರು. ಒಂದು ದಿವಸ ಏನಾಯಿತು, 20 ದಿವಸ ಹಿಂದೆ ಏನಾಯ್ತು ಅಂದರೆ ಟೊಮೊಟೊ ರೇಟು ತುಂಬ ಜಾಸ್ತಿ ಇತ್ತು. ತಿಂಗಳಿಗೆ ಕೊನೆ ಕಾಸೂ ಇಲ್ಲ. ನಮ್ಮ ಹಸ್ಬೆಂಡ್ ಹೊರಗಡೆ ಕೆಲ್ಸಕ್ಕೆ ಹೋಗಿದ್ರು. ನಾನು ಕಾಲ್ ಮಾಡಿ ಹೇಳಿದೆ, ರೀ ಈ ಥರ ಟೊಮೊಟೊ ಇಲ್ಲ ಅಂತ. ಅವ್ರು ಯಾವ ಡ್ಯೂಟಿ ಟೆನ್ಷನಲ್ಲಿ ಇದ್ರು ಏನೋ, ಏನೇ 10 ರೂಪಾಯಿಗೂ ನನಗೆ ಕಾಯ್ತಾ ಇರ್ತೀಯಲ್ಲ, ನಿನ್ನ ಕೈಯಿಂದ ಏನೂ ಮಾಡೋಕ್ಕಾಗಲ್ವಾ ಅಂತ. ನನಗೆ ತುಂಬಾ ಬೇಜಾರಾಗಿತ್ತು. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಸರ್ ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಕಣ್ಣೀರೇ ಹಾಕ್ಕೊಂಡೆ, ಏನಪ್ಪ ಎಲ್ಲರಿಗೂ ಇವ್ರು ಕಾಯ್ಬೇಕಲ್ವಾ, ಈ ಥರ ಮಾತಾಡ್ತಾ ಇದ್ದಾರೆ ಅಂತ ನನಗೆ ತುಂಬ ಬೇಜಾರಾಯಿತು. ಆಗ ನಮ್ಮ ಪಕ್ಕದ ಮನೆ ಒಂದು ಅಕ್ಕ ಬಂದ್ಬಿಟ್ಟು ನನಗೂ ನನ್ನ ತಂಗಿಗೆ ಐಬ್ರೋ ಮಾಡ್ತೀಯಕ್ಕನೋ ಅಂದರು. ಹ್ಞೂ ಮಾಡ್ತೀನಿ ಅಂದೆ. ತಿರ್ಗಿ ಅವ್ರಿಗೆ ಐಬ್ರೋ ಮಾಡಿದೆ. ಅವರು ಇಬ್ಬರು ಒಬ್ರಿಗೆ 40 ರುಪೀಸ್, ಇನ್ನೊಬ್ರಿಗೆ 40 ರುಪೀಸ್, 80 ರುಪೀಸ್ ಕೊಟ್ಟರು. ಆಮೇಲೆ ಅದಕ್ಕೆ ಕಾಸು ತೊಗೊಂಡು ನಾನು ಹೋಗಿ ಸ್ವಲ್ಪ ತರಕಾರಿ, ಟೊಮೊಟೊ ಸೊಪ್ಪು ತೊಗೊಂಬಂದು ನಾನು ಆವತ್ತಿನ ಅಡುಗೆ ನಾನು ಮಾಡಿದೆ. ಮತ್ತು ನಮ್ಮ ಹಸ್ಬೆಂಡ್ ಬಂದಿದ್ದರು. ನಾನು ಆಮೇಲೆ ಅಡುಗೆ ಎಲ್ಲ ಮಾಡಿಬಿಟ್ಟು ನಾನು ಅವ್ರಿಗೆ ಬಡಿಸುವಾಗ ಹೇಳಿದೆ, ನೋಡಿರಿ ನನಗೇನು ಆಗ್ದಿರೋಲ್ಲ, ಕೈಯಾಗ ಆಗ್ದಿರೋಲ್ಲ, ಯಾವಾಗ ಅಂತ ಇರ್ತಿರಲ್ಲ ನೋಡಿ. ಇವತ್ತು ನಾನು ಕಷ್ಟಪಟ್ಟಿರೋ ಕಾಸಲ್ಲಿ, ನಾನು ದುಡಿಮೆ ಮಾಡಿರೋ ಕಾಸಲ್ಲಿ ಸೊಪ್ಪು ತೊಗೊಂಡು ಟೊಮೊಟೊ ತೊಗೊಂಡು ನೋಡಿರಿ ಇವಾಗ ನಾನು ದುಡ್ದಿರಲ್ಲಿ ನೀವು ತಿಂತಾ ಇದ್ದೀರಾ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಂಡೆ. ಅವ್ರು ಐಬ್ರೋ ಮಾಡಿ ಕಾಸು ತೊಗೊಂಡು ಅಲ್ಲಿ ಎಷ್ಟು ಹತ್ತಿದ್ದೀನಿ ಅಂತ. ನಮ್ಮ ಕೈಯಲ್ಲಿ ಒಂದು ಕೆಲಸ ಇದ್ರೆ ತಾನೆ. ನಾನು ಒಬ್ಬರ ಹತ್ರ ಸಾಲ ತೊಗೊಂಡಿಲ್ಲ, ಅಕ್ಕಪಕ್ಕವ್ರ ಹತ್ರ ನಾನು ಯಾರಿಗೂ ಏನೂ ಕೇಳಿಲ್ಲ. ಆ ಟೈಮಲ್ಲಿ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಅಷ್ಟು ಖುಷಿ ಆಯಿತು. ಯಾಕಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೆ ಅವ್ರಿಗಂತ ಒಂದು ಕೈಯಲ್ಲಿ ಒಂದು ಕೆಲಸ ತುಂಬ ಮುಖ್ಯ. ಅವ್ರ ಕಾಲ ಮೇಲೆ ಈ ಕಾಲದಲ್ಲಿ ನಿಂತ್ಕೊಂಡ್ರೇ ಒಂದು ರೆಸ್ಪೆಕ್ಟ್ ಇರುತ್ತೆ. ನಾವು ಮನೆಗಿದ್ರೆ ನಮ್ಗೆ ಏನು ರೆಸ್ಪೆಕ್ಟ್ ಹೆಣ್ಮಕ್ಳಿಗೆ ಸಿಕ್ಕಲ್ಲ. ಯಾಕಂದರೆ ನಮಗೆ ಒಂದು ಸ್ಟಿಕ್ಕರೇ ಬೇಕು. ನಮ್ಮ ಪರ್ಸ್ನಲ್ ಕೆಲಸಕ್ಕೆ ಏನಕ್ಕೆ ಬೇಕಂದರೆ ನಮ್ಮ ಗಂಡ ಹತ್ರ ನಾವು ಕೈ ಚಾಚಬೇಕು. ಅವ್ರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಅವ್ರು ಕೊಡುವಾಗ ಒಂಥರ ಈ ಮಾತಾಡ್ಬಿಟ್ಟೆ ಕಾಸು ನಮ್ಗೆ ಕೊಡೋರು. ಅವಾಗ ಆ ಥರ ಈಸ್ಕೊಳ್ಳುವಾಗ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ನನಗೂ ತುಂಬ ಆಸೆ, ಎಲ್ಲರ ಥರ ಬಟ್ಟೆ ಬೇಕು, ಎಲ್ಲರ ಥರ ಇರಬೇಕು. ಆದರೆ ನನಗೆ ಆಸೆ ಎಲ್ಲ ಸುಟ್ಟಾಕ್ಬಿಟ್ಟೆ. ಯಾಕೆ ಹೇಳಿ, ನಾವು ಅವ್ರನ್ನೂ ತಪ್ಪಾಗಿ ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮ ಮನೆ ಪರಿಸ್ಥಿತಿನೂ ಆ ಥರ ಇತ್ತು. ಏನು ಮಾಡೋದು. ಅದಕ್ಕೆ ಇವಾಗ ನಾನು ಈ ರೀಚಿಂಗ್ ಹ್ಯಾಂಡ್ ಕಡೆಯಿಂದ ಇವಾಗ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ. 10 ರೂಪಾಯಿ ಆದರೂ ನಾನು ಇವಾಗ ದುಡಿತಾ ಇದ್ದೀನಿ. ನನ್ನ ಮಕ್ಳಿಗೆ ಒಂದು ಪೆನ್ಸಿಲೇ ಆಗಲಿ, ಒಂದು ಟ್ಯೂಷನ್ ಫೀಸೇ ಆಗಲಿ, ಇವಾಗ ನನ್ನ ಕೈಯಷ್ಟು ಆದಷ್ಟು ಸಹಾಯ ನಾನು ಮಾಡ್ತಾಯಿದ್ದೆ. ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ.
ಮತ್ತೆ ಇವಾಗ ನಮ್ಮ ಹಸ್ಬೆಂಡ್ ಹತ್ರ ನಾನು ಇವಾಗ ಏನಕ್ಕೂ ಕೈ ಚಾಚಕ್ಕೆ ಹೋಗಲ್ಲ. ನಮ್ಮಂತ ಬಡವ್ರು ಹೆಣ್ಮಕ್ಳಿಗೆ, ನಮ್ಮಂತ ಮಿಡಿಲ್ ಕ್ಲಾಸ್ ಹೆಣ್ಮಕ್ಳಿಗೆ ಈ ತರ ಒಂದು ಚಾನ್ಸ್ ಕೊಟ್ಟಿರೋದು ತುಂಬಾ ಖುಷಿ ಆಗ್ತಾ ಇದೆ.